ಇವತ್ತು ಬಜೆಟ್ನ ಪೂರ್ವಭಾವಿ ಸಭೆ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವೀಲ್ ಚೇರ್ನಲ್ಲೇ ಸಭೆಗೆ ಆಗಮಿಸಿದ್ರು. ವಾಣಿಜ್ಯ ಸಂಘ ಸಂಸ್ಥೆಗಳು, ಸಾರಿಗೆ ಸಂಸ್ಥೆಗಳು, ಅಬಕಾರಿ ಸಂಘ ಸಂಸ್ಥೆಗಳು ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡೋದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರು ಈಗ ತಾನೇ ವಿಧಾನಸೌಧಕ್ಕೆ ಆಗಮಿಸಿದ್ರು. ಆರೋಗ್ಯ ಸಮಸ್ಯೆಯಿಂದಾಗಿ ನಡೆದಾಡೋದು ಕಷ್ಟ ಆಗ್ತದೆ. ವೀಲ್ ಚೇರ್ನಲ್ಲೇ ಬಂದಿದ್ದಾರೆ. ಬೇರೆ ಬೇರೆ ಸಂಘಟನೆಯ ಮುಖ್ಯಸ್ಥರುಗಳ ಜೊತೆ ಮಾತನಾಡ್ತಾರೆ. ವಾಣಿಜ್ಯ ಸಂಘ ಸಂಸ್ಥೆಗಳು, ಸಾರಿಗೆ ಸಂಸ್ಥೆ, ಅಬಕಾರಿ ಸಂಘ ಸಂಸ್ಥೆ, ಭೂ ಮಾರುಕಟ್ಟೆ ಸಂಘ ಸಂಸ್ಥೆಗಳ ಜೊತೆಗೆ ಸಭೆ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ. ಒಂದಿಷ್ಟು ಒಪಿನಿಯನ್ಗಳನ್ನು ಕಲೆಕ್ಟ್ ಮಾಡ್ಕೋತಾರೆ. ಬಜೆಟ್ನ ಪೂರ್ವಭಾವಿ, ಸಾಮಾನ್ಯವಾಗಿ ಪೂರ್ವಭಾವಿಯಲ್ಲಿ ಆಗುವಂಥ ಅಂದರೆ ಏನೇನಿದೆ, ಯಾರ್ಯಾರಿಗೆ ಯಾವ್ಯಾವ ಬೇಡಿಕೆಗಳಿದೆ, ಯಾವ್ಯಾವ ವರ್ಗ ಏನೇನನ್ನು ಬಯಸ್ತಾ ಇದೆ, ಇವೆಲ್ಲವನ್ನು ಮಾಹಿತಿ ರೂಪದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪಡೆದುಕೊಳ್ಳಿದ್ದಾರೆ. ಅದಕ್ಕೋಸ್ಕರ ಈಗಾಗಲೇ ಆಗಮಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ನಡೆಸ್ತಾರೆ. ಬಟ್ ಈ ಸಲ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡುವಂಥ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಬಜೆಟ್ನಲ್ಲಿ ನಿಂತು ಮಂಡನೆ ಮಾಡೋದು ಬಹಳ ಕಷ್ಟ ಆಗ್ಬೋದು. ವೀಲ್ಚೇರ್ನಲ್ಲೇ ಆಗಮಿಸಿದ್ದಾರೆ. ಹಾಗಾಗಿ ಪೂರ್ವಭಾವಿ ಸಭೆಯಲ್ಲಿ ಏನೇನು ವಿಚಾರಗಳು ಚರ್ಚೆಗೆ ಬರುತ್ತೆ, ಏನೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸಿದ್ದರಾಮಯ್ಯನವರನ್ನು ಗಮನಿಸ್ತಾ ಇದ್ದಾರೆ. ಇತ್ತೀಚೆಗೆ ಲಿಗಮೆಂಟ್ ಟೇರ್ ಆಗಿತ್ತು. ಅವರು ಲಿಗಮೆಂಟ್ ಟೇರ್ ಹಿನ್ನೆಲೆಯಲ್ಲಿ ಅವರು ಸಾಮಾನ್ಯವಾಗಿ ಬಹುತೇಕ ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿದ್ರು ಮತ್ತು ಓಡಾಡೋದು ಕೂಡ ಬಹಳ ಕಷ್ಟ ಆಗ್ತಿತ್ತು. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ವೀಲ್ ಚೇರ್ನಲ್ಲೇ ಆಗಮಿಸಿದ್ರು. ವೀಲ್ ಚೇರ್ನಲ್ಲೇ ಇವತ್ತಿನ ಈ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅವರು ಭಾಗಿಯಾಗ್ತಿದ್ದಾರೆ.